ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಒಂದು ಸಾಧ್ಯತೆ ಇದೆ, ಅದು ಸಂಪುಟ ಪುನರ್ರಚನೆ ಮಾತ್ರ. ಅದನ್ನ ಹೊರತುಪಡಿಸಿ ಪದೇ ಪದೇ ಸಿಎಂ ಬದಲಾಗ್ತಾರೆ ಅನ್ನುವಂತ ಈ ಗುಮ್ಮವನ್ನ ಮುನ್ನೆಲೆಗೆ ತರ್ತಾ ಇರೋದು ಯಾಕೆ ಯಾಕೆ ಸಿಎಂ ಬದಲಾವಣೆ ಆಗಲ್ಲ ಅನ್ನುವಂತಹ ಲೆಕ್ಕಾಚಾರ ಅಥವಾ ಒಂದಿಷ್ಟು ವಿಶ್ಲೇಷಣೆ ಮಾಡುವುದಾದ್ರೆ, ರಾಜ್ಯ ಕಾಂಗ್ರೆಸ್ ಅದೇ ಸಂದರ್ಭದಲ್ಲಿ ರಾಷ್ಟ್ರ ಕಾಂಗ್ರೆಸ್ ಅನ್ನ ನೋಡುವುದಾದ್ರೆ, ಅಂದ್ರೆ ದೇಶವ್ಯಾಪಿ ಕಾಂಗ್ರೆಸ್ ಒಂದು ಅಜೆಂಡಾವನ್ನ ಸೆಟ್ ಮಾಡ್ತಾ ಇದೆ. ಆ ಅಜೆಂಡಾ ಏನು ಅಂತ ಹೇಳಿದ್ರೆ ಒಬಿಸಿ ಪಾಲಿಟಿಕ್ಸ್ ಅಂತ ಹೇಳಿ, ಒಬಿಸಿ ಪಾಲಿಟಿಕ್ಸ್ ಅಂತ. ರಾಹುಲ್ ಗಾಂಧಿ ಅವರು ಕೂಡ ಅಧಿಕಾರ ಹಂಚಿಕೆ ಆಗಿರ್ಬೋದು, ಸಂಪತ್ತು ಹಂಚಿಕೆ ಆಗಿರ್ಬೋದು, ಜಾತಿ ಗಣತಿ ಆಗಿರ್ಬೋದು, ಎಲ್ಲವೂ ಕೂಡ ಒಬಿಸಿ ಪಾಲಿಟಿಕ್ಸ್ ಹಿನ್ನೆಲೆಯಲ್ಲಿ ಅವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಅವರ ಟಾರ್ಗೆಟ್ ಇರುವಂತದ್ದು 2029. 2029ಕ್ಕೆ ಒಬಿಸಿ ಪಾಲಿಟಿಕ್ಸ್ ಮಾಡ್ತಾ ಮಾಡ್ತಾ ಕಾಂಗ್ರೆಸ್ಗೆ ಒಂದು ಐಡಿಯಲ್ ಬೇಕಾಗಿದೆ, ಒಂದು ಉದಾಹರಣೆ ಬೇಕಾಗಿದೆ. ಏನಾ ಉದಾಹರಣೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಬಿಸಿ ಲೀಡರ್ ಒಬ್ರು ಕಾಂಗ್ರೆಸ್ನ ಅಥವಾ ಒಬಿಸಿ ಲೀಡರ್ ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಎಕ್ಸಾಂಪಲ್ ಆಗಿ ತೋರಿಸಬೇಕು. ಆ ಎಕ್ಸಾಂಪಲ್ ಯಾರು ಸದ್ಯಕ್ಕೆ? ಸಿದ್ದರಾಮಯ್ಯ. ಸೊ ಇದೇ ಕಾರಣಕ್ಕಾಗಿ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಒಬಿಸಿ ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯನವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು. ಸಿದ್ದರಾಮಯ್ಯನವ್ರ ಬಗ್ಗೆನೇ ಮಾತನಾಡ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆನೇ ಮಾತನಾಡ್ತಾ ಇದ್ರು. ಇದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಚಿನ್ನದ ಮೊಟ್ಟೆಯನ್ನು ಇಡುವಂತ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನ ಬಿಟ್ಟು ಕಾಂಗ್ರೆಸ್ ಪಾಲಿಟಿಕ್ಸ್ ಮಾಡುತ್ತಾ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಕಾರಣ ಏನು ಅಂದ್ರೆ, ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಅಹಿಂದ ಸಿದ್ದರಾಮಯ್ಯನವರ ಜೇಬಲ್ಲಿದೆ. ಸಿದ್ದರಾಮಯ್ಯವ್ರನ್ನ ಮನೇಲಿ ಕೂಳಿಸಿದ್ರೆ ಅಹಿಂದ ವೋಟ್ ಕಾಂಗ್ರೆಸ್ಗೆ ಬರೋದಿಲ್ಲ. ಸೊ ಎಲ್ಲಾ ಕಾರಣಗಳನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ಅಥವಾ ಸಿಎಂ ಬದಲಾವಣೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಈ ಸಿಎಂ ಬದಲಾವಣೆಯ ಗುಮ್ಮ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ನಾಗೇಂದ್ರ ಸರ್, ಒಳ್ಳೆ ಪ್ರಶ್ನೆ ನೀವು ತೆತ್ತಿದ್ದೀರಿ. ಇದು ನಿಜವಾದ ಸತ್ಯವಾದ ಪ್ರಶ್ನೆ. ಇದು ರಾಜ್ಯಕ್ಕೆ ಬೇಕಾಗಿರೋಂಥದ್ದು. ಇವತ್ತು ಇವರು ಈ ಪ್ರಶ್ನೆನ ಇದನ್ನು ಹುಟ್ಟಾಕೊಂಡು ಈ ಒಂದು ಗೇಮ್ ಪ್ಲಾನ್ ಮೈಂಡ್ ಮಾಡ್ಕೊಂಡಿದ್ದಾರೆ. ಗೇಮ್ ಪ್ಲಾನ್ ಮೈಂಡ್ ಪಾಲಿಟಿಕ್ಸ್ ಮಾಡ್ಕೊಂಡು ಇವತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ಏನೇನು ಆಗ್ತಾ ಇದೆ. ಮೊದಲಾಗಿ ಇವರು ಯಾರು ಸಿ ಎಮ್ ಆಗಲಿ ನಮಗೇನು ಬೇಕಾಗಿಲ್ಲ, ಅದು ಅವ್ರ ಪಕ್ಷ, ಅವ್ರ ಸ್ವಂತಿಕೆ. 138 ಜನ ನಂಬಿ ನಾವು ಕೊಟ್ಟಿದ್ದೀವಿ. ಈಗ ಅವ್ರ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗಲಿ, ಇಲ್ಲ ಪರಮೇಶ್ವರ್ ಆಗಲಿ, ಸತೀಶ್ ಆಗಲಿ, ಯಾರು ಬೇಕಾದ್ರೂ ಆಗೋಲಿ. ಆದರೆ 2 ವರ್ಷದಿಂದ ಸಿ ಎಮ್ ಸಾಧನೆಗಳೇನು, ಈ ರಾಜ್ಯದ ಜನ ನಿರೀಕ್ಷೆ ಏನು, ಈ ಜನ ನಿರೀಕ್ಷೆ ಕೊಟ್ಟಂಗೆ ನಡ್ಕೊಂಡಿದ್ದ ರೀತಿ ಏನು, ಇವತ್ತೇನಾಗ್ತಾಯಿದೆ. ಅವ್ರ ಇಲಾಖೆಗಳಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಹಣ ಇಲ್ಲ ಅಂತಾರೆ, ನೀರಾವರಿ ಇಲಾಖೆಯಲ್ಲಿ ಹಣ ಇಲ್ಲ ಅಂತಾರೆ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹಣ ಇಲ್ಲ ಅಂತಾರೆ, ಇಂಧನ ಇಲಾಖೆಯಲ್ಲಿ ಹಣ ಇಲ್ಲ ಅಂತಾರೆ, ಆಹಾರ ಮತ್ತು ನಾಗರಿಕ ಇಲಾಖೆಯಲ್ಲಿ ಹಣ ಇಲ್ಲ, ಶಾಸಕರ ಕ್ಷೇತ್ರಕ್ಕೆ ಅನುದಾನಗಳಿಲ್ಲ, ಹಂಗೆ ರೀತಿ ವಸತಿ ಇಲಾಖೆಯಲ್ಲಿ ಹಣ ಇಲ್ಲ, ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಹಣ ಇಲ್ಲೇ ಇಲ್ಲ, ಗ್ಯಾರಂಟಿ ಹಣ ಕೊಡ್ತಾ ಇಲ್ಲ. ಸಮಸ್ಯೆಗಳೇನಾಗಿದೆ ರಾಜ್ಯದಲ್ಲಿ ಇವತ್ತಾಗಿರೋ ಉದ್ಭವ ಸಮಸ್ಯೆಗಳೇನು? ಅನ್ನದಾತರು ಆತ್ಮಹತ್ಯೆ 2416 ಆತ್ಮಹತ್ಯೆಗಳಿದೆ. ಶಿಶು ಮರಣಗಳು 8931 ಶಿಶು ಮರಣಗಳಾಗಿದ್ದಾವೆ. ಅದೇ ರೀತಿ ಗರ್ಭಿಣಿಯರ ಸಾವು 4200 ಸಾವುಗಳಾಗಿದ್ದಾವೆ. ಅಪ್ರಾಪ್ತ ಬಾಲಿಕೆ ಅತ್ಯಾಚಾರ 10500 ಸಾವುಗಳಾಗಿದ್ದಾವೆ. ಇದ್ರ ಬಗ್ಗೆ ಯಾರು ನೋಡ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಸಿ ಎಮ್ ಏನು ಹೇಳ್ತಾ ಇದ್ದಾರೆ? ಸದನದಲ್ಲಿ ನಿಂತ್ಕೊಂಡು ಹನಿ ಟ್ರ್ಯಾಪ್ಗಳಿಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಾರೆ. ಮೈಸೂರಿಗೆ ಹೋಗ್ತಾರೆ, ಮೈಸೂರಲ್ಲಿ ನಂದು ನಾಮಕರಣ ಮಾಡಿಬಿಟ್ರಪ್ಪ, ನಾನು ಮಾಡಿರೋ ಸಾಧನೆಗಳಿಗೆ ದೇವರಾಜ ಅರಸೂರನ್ನ ಮೀರಿಸಿರೋ ಸಾಧನೆ ಮಾಡಿ ಅಂತ ಮೈಸೂರಲ್ಲಿ ನಾಮಕರಣ ಕೇಳಕ್ಕೆ ಹೋಗ್ತಾರೆ. ಮೈಸೂರು ದಸರಾಕ್ಕೆ ಮುಫ್ತಾರವ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ ಇವ್ರು ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ. ಅದೇ ರೀತಿ ಶಿವಾಜಿನಗರಕ್ಕೆ ಮೆಟ್ರೋಗೆ ಹೋಗ್ಬಿಟ್ಟು ಇವ್ರು ಕುರ್ಚಿ ಉಳಿಸ್ಕೊಬೇಕಷ್ಟೇ, ಅದಕ್ಕೋಸ್ಕರ ಅಲ್ಲೊಂದು ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡ್ತಾರೆ. ಇವತ್ತು 4 ಸರಿ ಇವತ್ತು ಜಾತಿ ಗಣತಿ ಮಾಡಿದ್ರು, ಪರಿಪೂರ್ಣ ಆಗಿದೆಯಾ? ಪರಿಪೂರ್ಣ ಮಾಡಿದಾರಾ? ಸೊ ಇವ್ರದ್ದೊಂದು ಸ್ಟ್ರಾಟಜಿಕ್ಸು, ಇದು ಗೇಮ್ ಪ್ಲಾನ್ ಅಂತಾರೆ, ಪೊಲಿಟಿಕ್ಸ್ ಗೇಮ್ ಪ್ಲಾನ್. ಇದು ಒಂದೇ ಒಂದು ವಿಚಾರ ಅಷ್ಟೇ, ಇವರು ಸಮಸ್ಯೆಗಳ ಉದ್ಭವ ಮಾಡೋದು, ಗ್ಯಾರಂಟಿಗಳು ಪರಿಪೂರ್ಣ ಕೊಡೋಕ್ಕಾಗ್ತಾ ಇಲ್ಲ. ಸತ್ತೋದು ಸರ್ಕಾರದ ಅಭಿವೃದ್ಧಿನ ಇಲ್ಲದೆ ಇವತ್ತು ಎಲ್ಲ ಕ್ಷೇತ್ರದ MLAಗಳು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಸ್ವಾಮಿ ನಮ್ಗೆ 50 ಕೋಟಿ ಅನುದಾನ ಹೇಳಿದ್ರಲ್ಲ, ಕೊಡಿ ನಮ್ಮ ಕ್ಷೇತ್ರಕ್ಕೆ, ನಾವು ಮುಖ ಮಾಡೋಕ್ಕಾಗ್ತಾ ಇಲ್ಲ, ಕಾರ್ಯಕರ್ತರ ಮುಂದೆ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೈಕೋರ್ಟ್ ಮೆಟ್ಲೇರಿ ಇವತ್ತು ನೋಟಿಸ್ಗಳು, ಪಿಟಿಷನ್ಸ್ ಹಾಕ್ತಾ ಇದ್ದಾರೆ. ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ, ಆರ್ಥಿಕ ದಿವಾಳಿ ಮಾಡಿದ್ದಾರೆ. ಆರ್ಥಿಕ ದಿವಾಳಿ ಮಾಡಿ ಇವತ್ತು ಇವರು ಸ್ಟ್ರಾಟಜಿಕ್ಸ್ ಮಾಡಬೇಕು ಏನಾದರೂ ಒಂದು. ಇವತ್ತು ಗ್ರೇಟರ್ ಬೆಂಗಳೂರು GBA ಅಂತ ಹೆಸರಿಟ್ಟು ಇವತ್ತು ನವೆಂಬರ್ 31ಗೆ ಡೆಡ್ಲೈನ್ ಇತ್ತು. 10,000 ಗುಂಡಿ ಮುಚ್ಚಲೇಬೇಕಂತಿತ್ತು. ಇವತ್ತು ಅಧಿಕಾರಿಗಳು ರಾಜೀನಾಮೆ ಕೊಡ್ತಾರಾ, ಇಲ್ಲ ಡೆಡ್ಲೈನ್ ಕೊಟ್ಟಂತ ಸಚಿವರು ರಾಜೀನಾಮೆ ಕೊಡ್ತಾರಾ? ಇದು ರಾಜ್ಯದ ಜನದ ಪ್ರಶ್ನೆ. ಇದಕ್ಕೇನು ಉತ್ತರ ಇದೆ? ಇವತ್ತೇನಾದ್ರು ಮಾಧ್ಯಮ ಮಿತ್ರರು ಏನೋ ಕೇಳಿದ್ರೆ, ಸಿ ಎಮ್ ಕೇಳಿದ್ರೆ ಹೋಗ್ರಿ ಡಿ ಕೆ ಶಿವಕುಮಾರ್ ಕೇಳಿ ಅನ್ನೋ ಪರಿಸ್ಥಿತಿ ಬಂದಿದೆ. ಅಂದರೆ ಇವ್ರು ಯಾರು? ಇವ್ರು ಸಂಬಂಧಪಟ್ಟಿಲ್ವಾ? ಸೊ ಈ ರೀತಿ ನೋಡಿದ್ರೆ ರಾಜ್ಯದ ಅಭಿವೃದ್ಧಿ ಶೂನ್ಯ ರೀ. ಸಿ ಎಮ್ ಕುರ್ಚಿ ನಮಗೆ ಬ್ಯಾಡ್ರಿ, ಸಿ ಎಮ್ ಯಾರು ಬೇಕಾಗ್ರಿ, ನಾವೇ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇವತ್ತು IT-BT ಇಂಡಸ್ಟ್ರಿಗಳು ಏನು ಹೇಳ್ತಾ ಇದ್ದಾವೆ, ನಮಗೆ ಮೂಲ ಸೌಕರ್ಯಗಳು ಕೊಡಿ ಅಂತ ಪತ್ರಗಳು ಬರೆದ್ರು. ಆ ಪತ್ರಗಳಿಗೆ ಮನ್ನಣೆ ಇಲ್ಲ. ಅವ್ರು ಹೇಳ್ತಾರೆ ಮೂಲ ಸೌಕರ್ಯ ಕೊಡಲಿಲ್ಲ ಅಂದರೆ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ಇದ್ದಾರೆ.
ಟ್ಯಾಕ್ಸ್ ಕಟ್ಟಲ್ಲ ಅಂದ್ಮೇಲೆ ಅವ್ರು ಯಾಕೆ ಕಟ್ಟಬೇಕು ಟ್ಯಾಕ್ಸ್? ನಮ್ಮ ಮೂಲ ಸೌಕರ್ಯ ಇಲ್ಲ ಅವ್ರ ಪ್ರಶ್ನೆ. ಇವತ್ತು IT-BT ಕಂಪ್ನಿಗಳು ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ, ಅದ್ರ ಬಗ್ಗೆ ಇವ್ರಿಗೆ ಯಾವುದೂ ಗಮನ ಇಲ್ಲ. ಬರೀ ಡೈವರ್ಷನ್ ಮಾಡಿ, ಪಾಲಿಟಿಕ್ಸ್ನ ಡೈವರ್ಷನ್ ಮಾಡಿ ಇವತ್ತು ರಾಜ್ಯನ ಕತ್ಲೆಯಲ್ಲಿಟ್ಟು ಕಣ್ಣೀರು ಹಾಕ್ತಿದ್ರೆ. ಇವತ್ತು ಏನು ಮಾಡಿದ್ದಾರೆ, ಟ್ಯಾಕ್ಸ್ ಎಲ್ಲ ನಮ್ಮ ಕಡೆಯಿಂದ ಕಲೆಕ್ಟ್ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಂಪ್ಲೀಟಾಗಿ ಅವರು ಒಂದು ಹೆಸರನ್ನ ಒಂದು ಉಪಯೋಗಿಸ್ಕೊಂಡು ದುರುಪಯೋಗ ಮಾಡ್ಕೊಂಡು ದಲಿತರಿಂದ ಮತ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಂತವ್ರೆ. ಟ್ಯಾಕ್ಸ್ ನಮ್ಮಿಂದ ಕಲೆಕ್ಟ್ ಮಾಡ್ತಾರೆ. ಗರೀಬ್ ಆಟೋ ಅಂತ ಸಿದ್ಧಾಂತದ ಮೇಲೆ ಬಂದವರು 70-75 ವರ್ಷ ಆದರೆ ಕೂಡ ಇವತ್ತು ಕೂಡ ಎಲ್ಲ ಒಂದು ಮತದಾರ ಪ್ರಭುಗಳ ಕೈಲಿ ಚೀಲನ ಕೈ ಕೊಟ್ಟು ತಿಂಗಳಾದ್ರೆ ಭಿಕ್ಷೆ ಬೇಡ್ಕೊಂಡು ನಿಂತ್ಕೊಳ್ಳಿ ಸರ್ಕಾರ ಮುಂದೆ ಅಂತ ನೀವು ಯೋಜನೆ ಮಾಡಿದಿರಲ್ಲ, ಇದು ಯೋಜನೆ ಪರಿಪೂರ್ಣ ಮಾಡಿದ್ದೀರಾ? ಯಾವ ಯೋಜನೆ ಇವತ್ತು ಮಾಡಿದಿರಾ? ನೀವು ಏನೋ ಸ್ಕೀಮ್ಗಳು ಉಚಿತ ಸ್ಕೀಮ್ ಕೊಡ್ತಾ ಇದ್ರಲ್ಲ, ಅದೇ ಉಚಿತ ಸ್ಕೀಮ್ ಕೊಡ್ತಾರಲ್ಲ, ಪ್ರಚಾರ ಮಾಡ್ತಿದ್ರೆ NDA ಅವರು ಯಾವುದು ಬಿಹಾರದಲ್ಲಿ ಅದೇ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ನೋಡಿ, ನೀವು ಸ್ಕೀಮ್ ತರ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ನನ್ನ ಪ್ರಶ್ನೆ ಇಷ್ಟೇ ರೀ. ಇವತ್ತು ನಮ್ಮ ರಾಜ್ಯ ಸಮಸ್ಯೆ ಬೇಕಾದ್ರು, ನಮ್ಮ ರಾಜ್ಯದ ಸಮಸ್ಯೆ ಬೇಕಾದ್ರು. ನನ್ನ ರಾಜ್ಯದ ಸಮಸ್ಯೆ ಏನು? ನನ್ನ ರಾಜ್ಯದ ಸಮಸ್ಯೆ ಏನು? ಇವತ್ತು ರಾಜ್ಯದ ವಿಚಾರಕ್ಕೆ ನಾವು ಮಾತನಾಡ್ತಾ ಇರೋದು. ನಡೆದಂತೆ ನುಡಿದಿದ್ದೀರಾ ನೀವು? ನಾಗೇಂದ್ರ ಸರ್ ವಿಷಯ ಅಂತ ಆಗೋದು ಬೇಡ. ನೋಡಿ, ನೀವು ಗ್ಯಾರಂಟಿಗಳನ್ನ ಹೇಳ್ತಾ ಇರೋದು. ಒಂದು ನಿಮಿಷ ತಡೀರಿ. ಒಂದು ಒಳ್ಳೆ ಹಾಸ್ಪಿಟಲ್ಗಳಿಲ್ಲ. ಅಲ್ಲ ನೋಡಿ, ರೋಷಾವೇಶವಾಗಿ ಮಾತನಾಡಿದ ಇವತ್ತು ಏನ್ ಟೀಕೆ ಮಾಡ್ತಾ ಇದ್ರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮದೇ ಸ್ಕೀಮ್ಗಳನ್ನ ನೀವು ಟೀಕೆ ಮಾಡ್ಕೊತಾ ಇದ್ರಿ. ನಿಮ್ಮದೇ ಸ್ಕೀಮ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ, ಟೀಕೆ ಮಾಡ್ತಾ ಇದ್ರಿ. ಈಗ ಸಿಂಪಲ್ ಸರ್, ನಾಗೇಂದ್ರ ಸರ್, ಆಯ್ತು. ನಾವೀಗ ಚರ್ಚೆ ವಿಚಾರ ಅದಲ್ಲ ಸರ್, ಚರ್ಚೆ ವಿಚಾರ ಅದಲ್ಲ. ಆಯ್ತು, ಆಯ್ತು, ನೀವು ಅದನ್ನೇ ಮಾತಾಡೋದು. ನಾನು ಪ್ರಶ್ನೆ ಕೇಳ್ತೀನಿ, ಬಿಹಾರದಲ್ಲಿ ಏನ್ ಮಾಡ್ತಿದ್ರಿ, ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತಿದ್ರಿ, ತೆಲಂಗಾಣದಲ್ಲಿ ಏನ್ ಮಾಡಿದ್ರಿ, ಅದನ್ನೇ ಕೇಳ್ಬೇಕಾ? ಅದೇ ಚರ್ಚೆ ಆಗುತ್ತೆ. ಓಕೆ ರಾಮಚಂದ್ರ ಸರ್, ಓಕೆ ಆಯ್ತು, ಥ್ಯಾಂಕ್ ಯು. ಓಕೆ ಆಯ್ತು ರಾಮಚಂದ್ರ ಸರ್, ನಾನೊಂದು ಪಾಯಿಂಟ್ ತಗೊಂಡಿದ್ದೆ. ಆಯ್ತು ಸರ್, ತಗೊಳ್ಳಿ ಸರ್. ನೋಡಿ ಸರ್, ಸಮಸ್ಯೆಗಳ ಕಾರ್ಯಕ್ರಮ ತಂದು ಹೌದು ಬಿಡಿ ಸರ್, ಅದೇ ಅವೈಜ್ಞಾನಿಕ ಕಾರ್ಯಕ್ರಮಗಳನ್ನ ಬಿಹಾರದಲ್ಲಿ ವ್ಯಕ್ತಪಡಿಸ್ತಾ ಇದ್ರಿ. ಅದೇ ಅವೈಜ್ಞಾನಿಕ ಕಾರ್ಯಕ್ರಮಗಳನ್ನ ಬಿಹಾರದಲ್ಲಿ ವ್ಯಕ್ತಪಡಿಸ್ತಾ ಇದ್ರಿ. ಮಹಾರಾಷ್ಟ್ರದಲ್ಲಿ ಯಾಕೆ ತಂದ್ರಿ? ಅವೈಜ್ಞಾನಿಕ ಓಕೆ ಆಯ್ತು ರಾಮಚಂದ್ರ ಸರ್, ಆಯ್ತು ತಗೊಳ್ಳಿ. ಓಕೆ ಸರ್.